ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋಕ್ಕೆ ಕಾರಣ ಬಂದು ಯಾರೆಲ್ಲ ಪಿ ಎಮ್ ವಿಶ್ವಕರ್ಮದ ಟ್ರೈನಿಂಗೆಲ್ಲ ಹೋಗಿ ಬಂದಿದ್ದೀರೋ ಸೊ ಅವರಿಗೆ ಸಿಹಿಯಾದ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಆಲ್ರೆಡಿ ಕಿಟ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಥರ ಕಿಟ್ ನನಗೂ ಬಂದಿದೆ. ನನ್ನ ಸ್ವಲ್ಪ ಪ್ರಾಬ್ಲಮ್ ಆಗಿ 1 ತಿಂಗಳು ಬ್ಯಾಕ್ ಬರಬೇಕಾಗಿರೋದು 1 ತಿಂಗಳು ಪೋಸ್ಟ್ ಆಫೀಸಲ್ಲೇ ಇದ್ದು ಇವಾಗ ಬಂದಿರೋದು. ಯಾಕಂದರೆ ನಂದು ಸ್ವಲ್ಪ OTP ಬರೋದು ಡಿಲೇ ಆಗಿತ್ತು. OTP ಬರ್ತಿರಲಿಲ್ಲ ಅಂತ ಹೇಳಿಬಿಟ್ಟು ನಂದು ಕೊಟ್ಟಿರಲಿಲ್ಲ. ಬಟ್ ಇವಾಗ ಜಾನ್ವರಿ 1ನೇ ತಾರೀಕೆ ನನಗೆ ಇದು ಕಿಟ್ ಕೊಟ್ಟಿದ್ದಾರೆ. ಬಟ್ ನಾನು ಇರಲಿಲ್ಲ, ಯಾಕಂದರೆ ನಾನು ಜಾತ್ರೆಗೆ ಅಂತೇಳಿ ಹೋಗಿದ್ದೆ. ಊರಲ್ಲಿ ಇರಲಿಲ್ಲ. ನಮ್ಮ ಯಜಮಾನ್ರು ತೊಗೊಂಬಂದು ನನಗೆ ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ಅವ್ರು ನನಗೆ ಹೇಳೇ ಇರಲಿಲ್ಲ, ಇದನ್ನು ಇಸ್ಕೊಂಬಂದಿದ್ದೀವಿ ನಾವು ಕಿಟ್ನ ಅಂತ ಹೇಳಿಬಿಟ್ಟು. ಬಟ್ ನಾನು ಊರಿಂದ ಬಂದ ತಕ್ಷಣ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಯಾಕಂದರೆ 1 ತಿಂಗಳಿಂದ ನಾನು ತುಂಬಾ ಯೋಚನೆ ಮಾಡ್ತಾಯಿದ್ದೆ, ಅದೇನೋ ಕೈಗೆ ಬಂದಿರೋದು ನನ್ನ ಬಾಯಿಗೆ ಬರ್ತಿಲ್ಲಲ್ಲಪ್ಪ, ಪೋಸ್ಟ್ ಆಫೀಸಿಗೆ ಬಂದಿರೋದು ನನ್ನ ಕೈಗೆ ಬರ್ತಿಲ್ಲಲ್ಲಪ್ಪ ಅಂತೇಳಿ ತುಂಬ ಸಲ ಓಡಾಡಿದ್ವಿ. ಬಟ್ ನನಗೆ ಸಿಕ್ಕಿರಲಿಲ್ಲ. ನೋಡಿದ ತಕ್ಷಣ ಫಸ್ಟು ಯಾವಾಗ ಓಪನ್ ಮಾಡ್ತೀವೋ ಅಂತ ಹೇಳಿಬಿಟ್ಟು ನಾನು ಮಕ್ಕಳು ಸೇರಿ ಓಪನ್ ಮಾಡಿದ್ವಿ. ತುಂಬ ಕ್ಯೂರಾಸಿಟಿ ಇತ್ತು ನಮಗೇನೆಲ್ಲ ಕೊಟ್ಟಿರ್ತಾರೆ, ಅದರಲ್ಲೂ ಮಿಷಿನ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಮಿಷಿನ್ ಮಾತ್ರ ತುಂಬಾ ಚೆನ್ನಾಗಿದೆ. ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದ ತಕ್ಷಣ ಹೇಗೇಗೋ ಇರುತ್ತೆ ಅಂತ ಅಂದ್ಕೊಳ್ತೀವಿ. ಬಟ್ ಮಿಷಿನ್ ಮಾತ್ರ ಉಷಾ ಕಂಪ್ನಿ ಒಳ್ಳೆ ಕಂಪ್ನಿಯದೇ ಕೊಟ್ಟಿದ್ದಾರೆ. ಅದೇ ಥರ ಮಿಷಿನ್ನು ಚೆನ್ನಾಗಿದೆ. ತುಂಬ ಐಟಮ್ಸ್ ಕೊಟ್ಟಿದ್ದಾರೆ. ಐಟಮ್ಸ್ನ ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಐಟಮ್ಸ್ನ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ನೀವು ಟ್ರೈನಿಗೆ ಹೋಗಿ ಬಂದಿದ್ದೀರಲ್ಲ ಅವ್ರಿಗೆಲ್ಲದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ತುಂಬ ಜನ ತುಂಬ ಮಾತು ಹೇಳಿರ್ತಾರೆ ಟ್ರೈನಿಗೆ ಹೋಗಬೇಕಾದ್ರೆ, ಅಯ್ಯೋ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳಿರ್ತಾರೆ, ಇದೆಲ್ಲ ಯಾಕೆ ಬೇಕಿತ್ತು, ಊರು ಬಿಟ್ಟು ಊರಿಗೆ ಹೋಗಿ ಟ್ರೈನಿಂಗ್ ಮುಗಿಸೋದು ಅಂತ ಹೇಳಿರ್ತಾರೆ. ಬಟ್ ಅಂಥವರಿಗೆಲ್ಲ ಈ ಥರ ಕಿಟ್ಗಳು ನಮ್ಮ ಕೈಗೆ ಬಂದಾಗ ಅದ್ರ ವ್ಯಾಲ್ಯೂ ಏನು, ಅವ್ರು ಯಾಕೆಲ್ಲ ಹೋಗಿದ್ರು ಅನ್ನೋದು ಗೊತ್ತಾಗುತ್ತೆ. ಸೊ ತುಂಬ ಜನ ಫೇಸ್ ಮಾಡಿರ್ತಾರೆ ಈ ಥರ ಮಾತುಗಳ್ನೆಲ್ಲ. ಬಟ್ ನನಗೆ ಈ ಕಿಟ್ ಸಿಕ್ಕಿದಾಗಂತೂ ತುಂಬಾ ಖುಷಿ ಆಯಿತು. ಗೌರ್ಮೆಂಟ್ ಈ ಥರ ಕಿಟ್ ಕೊಟ್ಟಿರೋದ್ರಿಂದ ತುಂಬ ಜನ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.